ನಮಸ್ಕಾರ. 1970ರ ದಶಕದ ಕೊನೆ ಚಿನ್ನದ ಬೆಲೆ ಇದ್ದಕ್ಕಿದ್ದ ಹಾಗೆ ಆಕಾಶಕ್ಕೆ ಮುಟ್ಟಿತ್ತು. ಯಾಕೆ? ಅದರ ಹಿಂದಿನ ಕಾರಣಗಳೇನು? ಬನ್ನಿ, ಆರ್ಥಿಕ ಇತಿಹಾಸದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಅಧ್ಯಾಯವನ್ನ ಇವತ್ತು ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಇಡೀ ಜಗತ್ತೇ ಒಮ್ಮೆಲೆ ಪ್ಯಾನಿಕ್ ಆದ್ರೆ ಏನಾಗುತ್ತೆ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ 1979ರ ಚಿನ್ನದ ಕಥೆಯ ಮೂಲ. ಇದು ಬರೀ ಚಿನ್ನದ ಬೆಲೆ ಏರಿದ್ರ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ಆ ಭಯ, ಆ ಅನಿಶ್ಚಿತತೆ ಮತ್ತೆ ಎಲ್ಲರೂ ಸೇಫ್ ಆಗಿರೋ ಒಂದು ಆಸ್ತಿಗಾಗಿ ಹುಡುಕಾಟ ನಡೆಸಿದ್ರಲ್ಲ, ಅದರ ಕತೆ. ಸರಿ, ನಮ್ಮ ಕಥೆಯ ಮೊದಲ ಭಾಗಕ್ಕೆ ಬರೋಣ. ದಿ ಪರ್ಫೆಕ್ಟ್ ಸ್ಟಾರ್ಮ್. ಯಾಕೆ ಈ ಹೆಸರು ಅಂದ್ರೆ 1970ರ ದಶಕದ ಕೊನೆಯಲ್ಲಿ ಒಂದಲ್ಲ, ಎರಡೂ ಅಲ್ಲ, ಹಲವು ಘಟನೆಗಳು ಒಂದೇ ಸಾರಿ ಜಗತ್ತಿನಲ್ಲಿ ನಡೆದುವು. ಇವೆಲ್ಲ ಸೇರಿ ಆರ್ಥಿಕ ಜಗತ್ತಿನಲ್ಲಿ ಒಂದು ರೀತಿ ಬಿರುಗಾಳಿಯನ್ನೇ ಎಬ್ಬಿಸಿದ್ವು. ಆ ಬಿರುಗಾಳಿಯೇ ಚಿನ್ನದ ಬೆಲೆಯನ್ನ ಮೇಲಕ್ಕೆ ತಳ್ಳಿದ್ದು. ಆ ಕಾಲದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಎಲ್ಲೆಲ್ಲೂ ಹೈ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ. ದುಡ್ಡಿನ ಮೌಲ್ಯ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿತ್ತು. ಜನ ಕಷ್ಟಪಟ್ಟು ಉಳಿಸಿದ ಹಣಕ್ಕೆ ಬೆಲೆಯೇ ಇರಲಿಲ್ಲ. ಸಹಜವಾಗಿಯೇ ಸ್ಟಾಕ್ ಮಾರ್ಕೆಟ್, ಬಾಂಡ್ಸ್ ಇವುಗಳ ಮೇಲಿನ ನಂಬಿಕೆ ಹೂಡಿಕೆದಾರರಿಗೆ ಕಡಿಮೆ ಆಗ್ತಾ ಬಂತು. ಹಾಗಾದ್ರೆ ಈ ಸೇಫ್ ಹೇವೆನ್ ಅಸೆಟ್ ಅಥವಾ ಸುರಕ್ಷಿತ ಆಸ್ತಿ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಮಾರ್ಕೆಟ್ ಎಲ್ಲ ಅಲ್ಗಾಡ್ತಾ ಇರಬೇಕಾದ್ರೆ ಯಾವ ಹೂಡಿಕೆಯ ಮೌಲ್ಯ ಬೀಳಲ್ವೋ ಅಥವಾ ಜಾಸ್ತಿ ಆಗುತ್ತೋ ಅದೇ ಸೇಫ್ ಹೇವೆನ್ ಅಸೆಟ್. ಅದರಲ್ಲಿ ಚಿನ್ನ ಅದಕ್ಕೆ ಮೊದಲಿನಿಂದಲೂ ಇರುವ ಅತ್ಯುತ್ತಮ ಉದಾಹರಣೆ. ಸರಿ, ಈ ಪರ್ಫೆಕ್ಟ್ ಸ್ಟಾರ್ಮ್ಗೆ ನಿರ್ದಿಷ್ಟ ಕಾರಣಗಳೇನು? ಯಾಕೆ ಜನ ಚಿನ್ನದ ಕಡೆ ಓಡಿದ್ರು? ಮುಖ್ಯವಾಗಿ 4 ಕಾರಣಗಳಿದ್ವು. ಆ 4 ಫೋರ್ಸಸ್ ಒಟ್ಟಿಗೆ ಸೇರಿ ಜನರನ್ನ ಚಿನ್ನದ ಕಡೆ ತಳ್ಳಿದ್ವು. ಬನ್ನಿ ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡಿ, ಮೊದಲನೆಯದು ಹೈ ಇನ್ಫ್ಲೇಷನ್, ಎರಡನೆಯದು ಆಯಿಲ್ ಕ್ರೈಸಿಸ್, ಮೂರನೇದು ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಅಂದ್ರೆ ರಾಜಕೀಯ ಉದ್ವಿಗ್ನತೆ, ಮತ್ತು ಕೊನೆಯದಾಗಿ ವೀಕ್ ಡಾಲರ್. ಈ 4 ಫ್ಯಾಕ್ಟರ್ಸ್ ಒಂದರ ಮೇಲೊಂದು ಹೇಗೆ ಕೆಲಸ ಮಾಡಿ ಚಿನ್ನದ ಬೆಲೆಯನ್ನ ಸ್ಫೋಟಿಸುವಂತೆ ಮಾಡಿದ್ವು ಅನ್ನೋದನ್ನ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ಕಾರಣ ಅಂದ್ರೆ ಅಮೆರಿಕದಲ್ಲಿದ್ದ ಭಾರೀ ಹಣದುಬ್ಬರ. ಡಾಲರ್ನ ಖರೀದಿ ಶಕ್ತಿ ದಿನೇ ದಿನೇ ಕಮ್ಮಿ ಆಗ್ತಾ ಇತ್ತು. ಜನರ ಸೇವಿಂಗ್ಸ್ ಕರಗ್ತಾ ಇತ್ತು. ತಮ್ಮ ಸಂಪತ್ತನ್ನ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋ ಚಿಂತೆಯಲ್ಲಿ ಜನ ಚಿನ್ನದ ಕಡೆ ನೋಡೋಕೆ ಶುರು ಮಾಡಿದ್ರು. ಇನ್ನು ಎರಡನೇ ಕಾರಣ 1979ರ ತೈಲ ಬಿಕ್ಕಟ್ಟು. ಇರಾನ್ ಕ್ರಾಂತಿಯಿಂದಾಗಿ ತೈಲ ಪೂರೈಕೆಯಲ್ಲಿ ವ್ಯತ್ಯಾಸವಾಗಿ ಪೆಟ್ರೋಲ್, ಡೀಸೆಲ್ ಬೆಲೆಗಳು ಗಗನಕ್ಕೇರಿದ್ವು. ಇದು ಆಗಲೇ ಇದ್ದ ಹಣದುಬ್ಬರಕ್ಕೆ ತುಪ್ಪ ಸುರಿದ ಹಾಗೆ ಆಯಿತು. ಆರ್ಥಿಕ ಅನಿಶ್ಚಿತತೆ ಇನ್ನಷ್ಟು ಹೆಚ್ಚಾಯಿತು, ಮತ್ತೆ ಚಿನ್ನದ ಬೇಡಿಕೆ ಕೂಡ. ಮೂರನೇದು ಜಿಯೋಪೊಲಿಟಿಕಲ್ ಟೆನ್ಷನ್. ಇರಾನ್ನಲ್ಲಿ ನಡೆದ ಕ್ರಾಂತಿ, ಆಮೇಲೆ ಅಮೆರಿಕನ್ ಎಂಬಸಿಯನ್ನ ಮುತ್ತಿಗೆ ಹಾಕಿ ಹೊತಿಯಾಳಾಗಿ ಇಟ್ಕೊಂಡ ಘಟನೆ, ಇದೆಲ್ಲ ಸೇರಿ ಜಗತ್ತಿನಾದ್ಯಂತ ಒಂದು ದೊಡ್ಡ ಭಯವನ್ನೇ ಸೃಷ್ಟಿಸಿತ್ತು. ಎಲ್ಲೋ ಒಂದು ದೊಡ್ಡ ಯುದ್ಧ ಶುರುವಾಗ್ಬಿಡ್ತೇನೋ ಅನ್ನೋ ಆತಂಕ. ಈ ಥರದ ಗ್ಲೋಬಲ್ ಟೆನ್ಷನ್ ಇದ್ದಾಗ ಸಹಜವಾಗಿಯೇ ಜನ ಸೇಫ್ ಅಸೆಟ್ಸ್ ಕಡೆ ನೋಡ್ತಾರೆ. ಕೊನೆಯದಾಗಿ 4ನೇ ಕಾರಣ ವೀಕ್ ಆಗಿದ್ದ US ಡಾಲರ್. 1971ರಲ್ಲಿ ಬ್ರೆಟನ್ ವುಡ್ಸ್ ಸಿಸ್ಟಮ್ ಅಂತ ಇತ್ತು. ಅದು ಕೊನೆಗೊಂಡಿತು. ಆ ಸಿಸ್ಟಮ್ ಪ್ರಕಾರ ಡಾಲರ್ಗೆ ಚಿನ್ನದ ಬೆಂಬಲ ಇತ್ತು. ಅದು ಹೋದ್ಮೇಲೆ ಡಾಲರ್ ಮೌಲ್ಯ ನಿಧಾನವಾಗಿ ಕುಸಿಯೋಕೆ ಶುರುವಾಗಿತ್ತು. ಸೊ ವೀಕ್ ಆಗ್ತಿದ್ದ ಡಾಲರ್ಗೆ ಹೋಲಿಸಿದ್ರೆ ಚಿನ್ನ ತುಂಬಾನೇ ಸ್ಟೇಬಲ್, ತುಂಬಾನೇ ಅಟ್ರಾಕ್ಟಿವ್ ಹೂಡಿಕೆಯಾಗಿ ಕಾಣಿಸ್ತಾ ಇತ್ತು. ಸರಿ, ಈಗ ನಮ್ಮ ಕಥೆಯ 2ನೇ ಭಾಗ, ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಈ ಪರ್ಫೆಕ್ಟ್ ಸ್ಟಾರ್ಮ್ನ ರಿಯಲ್ ಎಫೆಕ್ಟ್ ಏನಾಯ್ತು? ಚಿನ್ನದ ಬೆಲೆ ಏನಾಯ್ತು? ನೋಡೋಣ ಬನ್ನಿ. ಪರಿಣಾಮವಂತೂ ನಿಜ ಹೇಳಬೇಕು ಅಂದ್ರೆ ತುಂಬಾನೇ ಡ್ರಾಮ್ಯಾಟಿಕ್ ಆಗಿತ್ತು. 1979ರ ಶುರುವಿನಲ್ಲಿ 1 ಔನ್ಸ್ ಚಿನ್ನದ ಬೆಲೆ ಸುಮಾರು $200. ಅದೇ ವರ್ಷದ ಕೊನೆಗೆ ಬರೋಬ್ಬರಿ $500. ಅಂದ್ರೆ ಒಂದೇ ವರ್ಷದಲ್ಲಿ ಬೆಲೆ 2.5 ಪಟ್ಟು ಜಾಸ್ತಿ. ವಾವ್! ಆದ್ರೆ ಕಥೆ ಅಲ್ಲಿಗೆ ನಿಲ್ಲಿಲ್ಲ. ಆ ಮೊಮೆಂಟಮ್ ಹೊಸ ವರ್ಷ ಅಂದ್ರೆ 1980ಕ್ಕೂ ಮುಂದುವರಿತು. ಆಗಂತೂ ಒಂದು ರೀತಿ ಸ್ಪೆಕ್ಯುಲೇಟಿವ್ ಫ್ರೆನ್ಸಿ ಅಂದ್ರೆ ಊಹಾಪೋಹದ ಭರಾಟೆ ಶುರುವಾಗ್ಬಿಡ್ತು. ಎಲ್ಲರೂ ಚಿನ್ನ ಕೊಳ್ಳಕ್ಕೆ ಮುಗಿಬಿದ್ರು. ಮತ್ತು ಜನವರಿ 1980 ಆ ಬೆಲೆ ಏರಿಕೆ ತನ್ನ ಪೀಕ್ ತಲುಪಿದು. 1 ಔನ್ಸ್ ಚಿನ್ನದ ಬೆಲೆ ಎಷ್ಟುತ್ತಾ? ಬರೋಬ್ಬರಿ $850. ಅದು ಆ ಕಾಲಕ್ಕೆ ಒಂದು ಆಲ್ ಟೈಮ್ ರೆಕಾರ್ಡ್. ಆ ಪ್ಯಾನಿಕ್ ಇದೆಯಲ್ಲ, ಅದು ಚಿನ್ನದ ಬೆಲೆಯನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿತ್ತು. ಸರಿ, ಈಗ ಕಥೆಯ ಕೊನೆಯ ಭಾಗ, 3ನೇ ಆಕ್ಟ್, ದ ಲಾಂಗ್ ಹ್ಯಾಂಗ್ ಓವರ್ ಅಲ್ವಾ? ಏರಿದ್ದು ಇಳಿಲೇಬೇಕಲ್ಲ. ಈ ಬೆಲೆ ಏರಿಕೆ ನಂತರ ಏನಾಯಿತು ಅಂತ ನೋಡೋಣ. ಚಿನ್ನದ ಬೆಲೆ ಕಂಪ್ಲೀಟ್ ಯೂ ಟರ್ನ್ ಹೊಡಿತು.
$850 ಪೀಕ್ ತಲುಪಿದ ಬೆಲೆ ಕೇವಲ 2 ವರ್ಷದಲ್ಲಿ ಅಂದ್ರೆ 1982ರ ಹೊತ್ತಿಗೆ ವಾಪಸ್ $300ಗೆ ಬಂದ್ಬಿಡ್ತು. ಆಮೇಲೆ ಸುಮಾರು 20 ವರ್ಷಗಳ ಕಾಲ ಚಿನ್ನದ ಬೆಲೆ ಹೆಚ್ಚು ಕಡಿಮೆ ಅಲ್ಲೇ ಇತ್ತು, $300ರಿಂದ $500 ರೇಂಜಲ್ಲಿ. ಹಾಗಾದ್ರೆ ಯಾಕೆ ಹೀಗಾಯ್ತು? ಯಾಕೆ ಬೆಲೆ ಇಷ್ಟು ಕುಸ್ತು? ಅದಕ್ಕೆ ಮುಖ್ಯ ಕಾರಣ ಅಮೆರಿಕಾದ ಫೆಡರಲ್ ರಿಸರ್ವ್. ಅವರು ಬಡ್ಡಿ ದರಗಳನ್ನು ತುಂಬಾನೇ ಜಾಸ್ತಿ ಮಾಡಿದ್ರು. ಇದರಿಂದ ಹಣದುಬ್ಬರ ಕಂಟ್ರೋಲ್ಗೆ ಬಂತು, ಡಾಲರ್ ಮತ್ತೆ ಸ್ಟ್ರಾಂಗ್ ಆಯಿತು. ಇವೆಲ್ಲ ಆದಾಗ ಸಹಜವಾಗಿಯೇ ಚಿನ್ನದ ಮೇಲಿನ ಆಕರ್ಷಣೆ ಕಮ್ಮಿ ಆಯಿತು. ಸರಿ, ಇದು 40 ವರ್ಷಗಳ ಹಿಂದಿನ ಕಥೆ. ಇವತ್ತಿಗೆ ಇದರ ಪ್ರಸ್ತುತತೆ ಏನು? ಈ ಪ್ಯಾಟರ್ನ್ ಇವತ್ತಿಗೂ ರಿಪೀಟ್ ಆಗ್ತಾ ಇದೆಯಾ? ಅದನ್ನೇ ಈಗ ನೋಡೋಣ. ಖಂಡಿತ ರಿಪೀಟ್ ಆಗಿದೆ. ನೋಡಿ, 2008ರ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್, 2011ರ ಯುರೋಝೋನ್ ಸಾಲದ ಬಿಕ್ಕಟ್ಟು, ಮತ್ತೆ ನಮ್ಮೆಲ್ರಿಗೂ ನೆನಪಿರೋ ಹಾಗೆ 2020ರ ಕೋವಿಡ್ ಪ್ಯಾಂಡಮಿಕ್. ಈ ಎಲ್ಲ ಸಂದರ್ಭಗಳಲ್ಲೂ ಹೂಡಿಕೆದಾರರು ಸೇಫ್ಟಿಗಾಗಿ ಚಿನ್ನದ ಕಡೆ ಓಡಿದ್ರು, ಮತ್ತೆ ಚಿನ್ನದ ಬೆಲೆ ಹೊಸ ರೆಕಾರ್ಡ್ಗಳನ್ನ ಮಾಡ್ತು. ಈ ಚಾರ್ಟ್ ನೋಡಿ, 1980ರ ಆ ಪೀಕ್ $850, ಅದನ್ನು 2011ರ ಸುಮಾರು $1900 ಮತ್ತು 2020ರ $2000 ಗಡಿ ದಾಟಿದ ಬೆಲೆಗೆ ಹೋಲಿಸಿದರೆ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಕಷ್ಟದ ಸಮಯದಲ್ಲಿ ಚಿನ್ನದ ಮೇಲೆ ನಂಬಿಕೆ ಇಡೋದು ಒಂದು ಟ್ರೆಂಡ್, ಅದು ಇವತ್ತಿಗೂ ಮುಂದುವರಿದಿದೆ. ಸರಿ, ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯೋದೇನು? ಇದು ಟೇಕವೇ ಏನು? ಅದರ ಬಗ್ಗೆ ಮಾತಾಡೋಣ. ಕಳೆದ 40 ವರ್ಷಗಳಲ್ಲಿ ಕಥೆ ಬದಲಾಗಿಲ್ಲ. ಯಾವಾಗೆಲ್ಲ ಆರ್ಥಿಕವಾಗಿ ಅಥವಾ ರಾಜಕೀಯವಾಗಿ ಬಿರುಗಾಳಿ ಏಳುತ್ತೋ ಆಗ ಚಿನ್ನ ಒಂದು ಫೈನಾನ್ಷಿಯಲ್ ಲೈಫ್ ಬೋಟ್ ಥರ ಕೆಲಸ ಮಾಡುತ್ತೆ. ಈ ನಂಬಿಕೆ 1979ರಲ್ಲೂ ಇತ್ತು, ಇವತ್ತಿಗೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಹಾಗಾದ್ರೆ ಮುಂದೇನು? ಮುಂದಿನ ಜಾಗತಿಕ ಬಿಕ್ಕಟ್ಟು ಬಂದಾಗ ಇದೇ ಇತಿಹಾಸ ಮತ್ತೆ ಪುನರಾವರ್ತನೆ ಆಗುತ್ತಾ? ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ಮುಂದಿನ ದಿನಗಳಲ್ಲಿ ಚಿನ್ನದ ಪಾತ್ರ ಹೇಗಿರಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡಕ್ಕೆ ಇದೊಂದು ಒಳ್ಳೆ ಪಾಯಿಂಟ್ ಅಲ್ವಾ?